ವಿಷ್ಣು ಶಿವಾಯದೆ ಹಾಲು ಕುಡಿದರು ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು ಶಿವಾಯದೆ ಹಾಲು ಕುಡಿದರು ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು ಅಲ್ಲಮ್ಮ, ನಾನು ದಿಲ್ಲಿಗೆ ಇವತ್ತೇ ಹೋಗ್ಬೇಕು, ಹಾಗೆ ಹೇಳಿ ಹೋಗೋಣ ಅಂತ ಬಂದೆ. ಆದ್ರೆ ಏನು ಮಗ, ನಿನ್ನ ಕರ್ಕೊಂಡು ಹೋಗೋಕ ಆಗಲ್ಲ ಅಮ್ಮ. ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ ಒಂದು ಗೊತ್ತಿಲ್ವಲ್ಲ ಅಮ್ಮ. ನಾನು ಆಮೇಲೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ ಅಮ್ಮ? ಸರಿ ಮಗ, ನಾನು ಬ್ಯಾಗ್ ಕಟ್ತೀನಮ್ಮ. ಕಂದ ಹುಷಾರು, ಜೋಪಾನ, ಆಗಾಗ ಕಾದನ ಬರೆ, ಸರಿ ಅಮ್ಮ, ನನ್ನಿ ಜನ್ಮ
ನನ್ ಮಗ ಸತೀಶ ನನ್ಗೆ ತುಂಬಾ ನೆನಪಾಗ್ತಿದ್ದಾನೆ. ಯಾವ್ದಕ್ಕೂ ಒಂದ್ ಫೋನ್ ಮಾಡ್ತೀನಿ, ಒಂದ್ ತಿಂಗಳಾದ್ಮೇಲೆ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಸರಿ, ಏನ್ ಮಾಡ್ಲಿ? ಫೋನ್ ಮಾಡಿ ನೋಡ್ತೀನಿ. ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನ್ ತುಂಬಾ ಬ್ಯುಸಿ ಇದ್ದೀನಿ. ಮತ್ತೆ ಮತ್ತೆ ನನ್ನ ಕರ್ಕೊಂಡು ಹೋಗೋಕ್ ಬರ್ತೀನಿ ಅಂತ ಹೇಳಿದ್ದೆ, ಯಾವಾಗ ಬರ್ತೀಯಪ್ಪ? ಸರಿ ಆಯ್ತಮ್ಮ, 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಈಗ ಫೋನ್ ಹಲೋ ಮಗ ಸತೀಶ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಿಲ್ಲ. ಎಲ್ಲಪ್ಪ ಇದೆಯಾ? ಎಷ್ಟ್ ಸರಿ ಅಂತ ಹೇಳೋದಮ್ಮ ನಿಂಗೆ? ನಾನಿಲ್ಲಿ ಎಷ್ಟ್ ಬ್ಯುಸಿ ಅಂತ ಗೊತ್ತಾ ನಿಂಗೆ? ನಿಂಗೋ ಹೊತ್ತು ಗೊತ್ತು ಒಂದು ಇಲ್ಲ. ಯಾಕೆ ಪದೇ ಪದೇ ಫೋನ್ ಮಾಡಿ ನನ್ ತಲೆ ತಿಂತೀಯಾ? ಸರಿ ಇಡಮ್ಮ ಫೋನು.